ನಮಸ್ಕಾರ ಸ್ನೇಹಿತರೆ, ನಮ್ಮ ಕ್ವಿಜ್ ಕಿಂಗ್ಡಮ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ನಿಮಗೆ ಗೊತ್ತಿಲ್ಲದ ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ತಿಳಿಯೋಣ. ನಿಮಗೆ ಇದು ಗೊತ್ತಾ? ಪ್ರಶ್ನೆ: ನಿಮಗೆ ಗೊತ್ತಾ, ಜಿರಾಫೆ ದಿನಕ್ಕೆ ಎಷ್ಟು ಸಮಯ ನಿದ್ರೆ ಮಾಡುತ್ತದೆ? ಉತ್ತರ: ಸುಮಾರು 30 ನಿಮಿಷದಿಂದ 2 ಗಂಟೆ ಮಾತ್ರ. ಯಾಕಂದ್ರೆ ಜಿರಾಫೆ ಜಗತ್ತಿನ ಅತಿ ಎತ್ತರದ ಪ್ರಾಣಿಗಳಲ್ಲಿ ಒಂದಾಗಿದೆ. ಇದು ದಿನಪೂರ್ತಿ ಹೆಚ್ಚು ಸಮಯ ನಿದ್ರೆ ಮಾಡುವುದಿಲ್ಲ. ಸಾಮಾನ್ಯವಾಗಿ ಜಿರಾಫೆಗಳು ಚಿಕ್ಕ ಅವಧಿಯಲ್ಲಿ ಮಾತ್ರ ವಿಶ್ರಾಂತಿ ಪಡೆಯುತ್ತವೆ. ಕಾಡಿನಲ್ಲಿ ಶತ್ರು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಜಿರಾಫೆಗಳು ಹೆಚ್ಚು ಸಮಯ ಜಾಗೃತವಾಗಿರುತ್ತವೆ. ಪ್ರಶ್ನೆ: ನಿಮಗೆ ಗೊತ್ತಾ, ಭೂಮಿಯ ಮೇಲೆ ಇರುವ ನೀರಿನಲ್ಲಿ ಕುಡಿಯಲು ಯೋಗ್ಯವಾದ ನೀರು ಎಷ್ಟು ಶೇಕಡಾ ಮಾತ್ರ? ಭೂಮಿಯ ಮೇಲೆ ಸುಮಾರು 71% ಭಾಗ ನೀರಿನಿಂದ ಕೂಡಿದೆ. ಆದರೆ ಅದರಲ್ಲಿ ಬಹುಪಾಲು ಸಮುದ್ರದ ಉಪ್ಪು ನೀರು. ಕುಡಿಯಲು ಯೋಗ್ಯವಾದ ತಾಜಾ ನೀರು ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಲಭ್ಯವಿದೆ. ಅದಕ್ಕಾಗಿ ನೀರನ್ನು ಸಂರಕ್ಷಿಸುವುದು ಬಹಳ ಮುಖ್ಯವಾಗಿದೆ. ಪ್ರಶ್ನೆ: ನಿಮಗೆ ಗೊತ್ತಾ, ಜೇನು ವರ್ಷಗಳಾದರೂ ಹಾಳಾಗುವುದಿಲ್ಲ? ಹೌದು, ಜೇನು ಒಂದು ವಿಶೇಷ ಆಹಾರ ಪದಾರ್ಥ. ಇದರಲ್ಲಿ ಬ್ಯಾಕ್ಟೀರಿಯಾ ಬೆಳೆಯಲು ಅನುಕೂಲಕರವಾದ ಪರಿಸ್ಥಿತಿ ಇಲ್ಲ. ಅದರಿಂದ ಸಾವಿರಾರು ವರ್ಷಗಳಾದರೂ ಜೇನು ಹಾಳಾಗದೆ ಉಳಿಯಬಹುದು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಪ್ರಶ್ನೆ: ನಿಮಗೆ ಗೊತ್ತಾ, ಒಂಟೆಗೆ 2 ಸಾಲಿನ ಕಣ್ಣುಗುರುಗಳು ಏಕೆ ಇರುತ್ತವೆ? ಮರಳಿನಿಂದ ಕಣ್ಣು ರಕ್ಷಿಸಲು ಒಂಟೆಗಳು ಮರುಭೂಮಿಯಲ್ಲಿ ಬದುಕುವ ಪ್ರಾಣಿಗಳು. ಅಲ್ಲಿ ಗಾಳಿ ಮತ್ತು ಮರಳು ಹೆಚ್ಚು ಇರುತ್ತದೆ. ಅದರ ಕಣ್ಣುಗಳಿಗೆ ಮರಳು ಹೋಗದಂತೆ 2 ಸಾಲಿನ ಕಣ್ಣುಗುರುಗಳು ರಕ್ಷಣೆ ನೀಡುತ್ತವೆ. ಪ್ರಶ್ನೆ: ನಿಮಗೆ ಗೊತ್ತಾ, ಮಿಂಚಿನ ಉಷ್ಣತೆ ಸೂರ್ಯನ ಮೇಲ್ಮೈಗಿಂತಲೂ ಹೆಚ್ಚು ಇರಬಹುದು? ಹೌದು, ಮಿಂಚು ಬೀಳುವಾಗ ಅದರ ತಾಪಮಾನ ಸುಮಾರು 30,000 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರಬಹುದು. ಇದು ಸೂರ್ಯನ ಮೇಲ್ಮೈಗಿಂತಲೂ ಹೆಚ್ಚು ಉಷ್ಣವಾಗಿದೆ. ಅದಕ್ಕಾಗಿ ಮಿಂಚು ತುಂಬಾ ಅಪಾಯಕಾರಿ ಪ್ರಕೃತಿ ಘಟನೆಯಾಗಿದೆ. ಪ್ರಶ್ನೆ: ನಿಮಗೆ ಗೊತ್ತಾ, ಯಾವ ಪ್ರಾಣಿಯ ಸ್ಮರಣೆ ಅತ್ಯಂತ ಬಲವಾಗಿರುತ್ತದೆ? ಆನೆ. ಆನೆಗಳು ತುಂಬಾ ಬುದ್ಧಿವಂತ ಪ್ರಾಣಿಗಳು. ಅವುಗಳು ವರ್ಷಗಳ ನಂತರವೂ ಕೆಲವು ಸ್ಥಳಗಳು ಮತ್ತು ವ್ಯಕ್ತಿಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ಅದಕ್ಕಾಗಿ ಆನೆಯ ಸ್ಮರಣೆ ಎಂಬ ಮಾತು ಪ್ರಸಿದ್ಧವಾಗಿದೆ. ಯಾವ ಪ್ರಾಣಿ ಹಾರುವ ಸಾಮರ್ಥ್ಯ ಹೊಂದಿರುವ ಏಕೈಕ ಸಸ್ತನಿಯಾಗಿದೆ? ಬಾವುಲಿ. ಬ್ಯಾಟ್. ಬಾವುಲಿ ಒಂದು ಸಸ್ತನಿ ಪ್ರಾಣಿ. ಇದಕ್ಕೆ ರೆಕ್ಕೆಗಳಿರುವುದರಿಂದ ಇದು ಹಾರಲು ಸಾಧ್ಯವಾಗುತ್ತದೆ. ಬಾವುಲಿ ರಾತ್ರಿ ಹೆಚ್ಚು ಚಲಿಸುವ ಪ್ರಾಣಿ. ಇದು ಶಬ್ದ ಅಲೆಗಳನ್ನು ಬಳಸಿ ದಾರಿ ಕಂಡುಕೊಳ್ಳುವ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದೆ. ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು? ಬಿದಿರು, ಬ್ಯಾಂಬೂ. ಬಿದಿರು ಗಿಡ ಬಹಳ ವೇಗವಾಗಿ ಬೆಳೆಯುವ ಸಸ್ಯ. ಕೆಲವು ಪ್ರಜಾತಿಗಳ ಬಿದಿರು ಒಂದು ದಿನದಲ್ಲಿ ಸುಮಾರು 90 ಸೆಂಟಿಮೀಟರ್ ವರೆಗೆ ಬೆಳೆಯಬಹುದು. ಅದರಿಂದಲೇ ಬಿದಿರು ಕಟ್ಟಡ, ಫರ್ನಿಚರ್ ಮತ್ತು ಅನೇಕ ವಸ್ತುಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಆಮೆಗಳು ಏಕೆ ನಿಧಾನವಾಗಿ ನಡೆಯುತ್ತವೆ? ಅದರ ದೇಹದ ರಚನೆಯಿಂದ. ಯಾಕಂದರೆ ಆಮೆಯ ದೇಹದ ಮೇಲೆ ಗಟ್ಟಿಯಾದ ಚಿಪ್ಪು ಇರುತ್ತದೆ. ಇದು ಆಮೆಗೆ ಶತ್ರುಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ಈ ಗಟ್ಟಿಯಾದ ಚಿಪ್ಪಿನ ತೂಕದಿಂದಾಗಿ ಆಮೆಗಳು ನಿಧಾನವಾಗಿ ಚಲಿಸುತ್ತವೆ. ಅದರಿಂದ ಅವು ವೇಗವಾಗಿ ಓಡಲು ಸಾಧ್ಯವಾಗುವುದಿಲ್ಲ. ಪೆಂಗ್ವಿನ್ ಪಕ್ಷಿಗಳು ಹಾರಲು ಏಕೆ ಸಾಧ್ಯವಿಲ್ಲ? ಅವು ಈಜಲು ಹೆಚ್ಚು ಹೊಂದಿಕೊಂಡಿವೆ. ಪೆಂಗ್ವಿನ್ ಪಕ್ಷಿಗಳ ರೆಕ್ಕೆಗಳು ಹಾರಲು ಬದಲಾಗಿ ಈಜಲು ಹೆಚ್ಚು ಸೂಕ್ತವಾಗಿವೆ. ಅವುಗಳ ದೇಹ ಸಮುದ್ರದಲ್ಲಿ ವೇಗವಾಗಿ ಚಲಿಸಲು ವಿನ್ಯಾಸಗೊಂಡಿದೆ. ಅದರಿಂದ ಪೆಂಗ್ವಿನ್ ಪಕ್ಷಿಗಳು ಹಾರಲು ಸಾಧ್ಯವಿಲ್ಲ, ಆದರೆ ಸಮುದ್ರದಲ್ಲಿ ಅತ್ಯಂತ ವೇಗವಾಗಿ ಈಜುತ್ತವೆ. ಜಗತ್ತಿನ ಅತಿ ಎತ್ತರದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ವಿಶ್ವದ ಅತಿ ಎತ್ತರದ ಪರ್ವತವಾಗಿದೆ. ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ನೇಪಾಳ ಮತ್ತು ಚೀನಾ ಗಡಿಯ ಬಳಿ ಇದೆ. ಇದರ ಎತ್ತರ ಸುಮಾರು 8,848 ಮೀಟರ್. ಪ್ರತಿವರ್ಷ ಸಾವಿರಾರು ಪರ್ವತಾರೋಹಕರು ಈ ಪರ್ವತವನ್ನು ಏರಲು ಪ್ರಯತ್ನಿಸುತ್ತಾರೆ. ಆದರೆ ಹವಾಮಾನ ತುಂಬಾ ಕಠಿಣವಾಗಿರುವುದರಿಂದ ಇದನ್ನು ಏರುವುದು ಅತ್ಯಂತ ಕಷ್ಟಕರವಾದ ಸಾಹಸವೆಂದು ಪರಿಗಣಿಸಲಾಗುತ್ತದೆ. ಭೂಮಿಯ ಮೇಲೆ ಅತಿ ದೊಡ್ಡ ಅರಣ್ಯ ಯಾವುದು? ಅಮೆಜಾನ್ ಅರಣ್ಯ. ಅಮೆಜಾನ್ ಅರಣ್ಯವು ದಕ್ಷಿಣ ಅಮೆರಿಕಾದಲ್ಲಿ ಇದೆ ಮತ್ತು ಇದು ಜಗತ್ತಿನ ಅತಿ ದೊಡ್ಡ ಉಷ್ಣವಲಯದ ಅರಣ್ಯವಾಗಿದೆ. ಇಲ್ಲಿ ಸಾವಿರಾರು ಪ್ರಾಣಿಗಳು, ಪಕ್ಷಿಗಳು ಮತ್ತು ಸಸ್ಯಗಳು ಕಂಡುಬರುತ್ತವೆ. ಈ ಅರಣ್ಯವನ್ನು ಭೂಮಿಯ ಶ್ವಾಸಕೋಶ ಎಂದು ಕೂಡ ಕರೆಯಲಾಗುತ್ತದೆ. ಮಾನವನ ಮೆದುಳು ದೇಹದ ಅತ್ಯಂತ ಮುಖ್ಯ ಅಂಗವೇ? ಹೌದು, ಮಾನವನ ಮೆದುಳು ದೇಹದ ಎಲ್ಲಾ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಯೋಚನೆ, ಸ್ಮರಣೆ, ಚಲನೆ, ಭಾವನೆಗಳು ಇತ್ಯಾದಿ ಎಲ್ಲಾ ಕಾರ್ಯಗಳು ಮೆದುಳಿನ ಮೂಲಕ ನಡೆಯುತ್ತವೆ. ಆದ್ದರಿಂದ ಮೆದುಳು ದೇಹದ ಅತ್ಯಂತ ಪ್ರಮುಖ ಅಂಗವೆಂದು ಪರಿಗಣಿಸಲಾಗುತ್ತದೆ. ಇಂದಿನ ನಿಮಗಿದು ತಿಳಿದಿರಲಿ ವಿಡಿಯೋದಲ್ಲಿ ನಾವು ಕೆಲವು ಆಸಕ್ತಿಕರ ಮಾಹಿತಿಗಳನ್ನು ತಿಳಿದುಕೊಂಡೆವು. ಇಂತಹ ಇನ್ನಷ್ಟು ಜ್ಞಾನವರ್ಧಕ ಪ್ರಶ್ನೆಗಳು ಮತ್ತು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಕ್ವಿಜ್ ಕಿಂಗ್ಡಮ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತೊಂದು ಆಸಕ್ತಿಕರ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.
ಧನ್ಯವಾದಗಳು.